ಪರಮೇಶ್ವರ ಸ್ವರೂಪರಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ರಾಮಕೃಷ್ಣ ಶಾಸ್ತ್ರಿ ಮಾಡುವ ನಮಸ್ಕಾರಗಳು. ಶಂಕರ ಭಗವತ್ಪಾದರ ಚರಿತ್ರೆಯಲ್ಲಿ 32ನೇ ಭಾಗ. ಹೋದ ಒಂದು ಭಾಗದಲ್ಲಿ ಕುಮಾರಿಲ ಭಟ್ಟರು ತ್ರಿಶಾಗ್ನಿಯನ್ನು ಅವರು ಪ್ರಾಯಶ್ಚಿತ್ತವಾಗಿ, ಅಂದರೆ ಗುರುವಿಗೆ ನಾನು ದ್ರೋಹವನ್ನು ಮಾಡಿದ್ದೇನೆ ಅಂತಕ್ಕಂತಹ ಒಂದು ಕಾರಣದಿಂದ ತ್ರಿಶಾಗ್ನಿಯನ್ನು ಪ್ರವೇಶ ಮಾಡಿದ್ರು. ಅದಕ್ಕೆ ಮುಂಚೆ ಶಂಕರ ಭಗವತ್ಪಾದರ ದರ್ಶನವನ್ನು ಮಾಡಿದ್ರು. ಅವರಿಬ್ಬರ ಮಧ್ಯೆ ಅನೇಕ ವಿಧವಾಗಿರ್ತಕ್ಕಂತಹ ಮಾತುಕತೆ ಆಯಿತು. ಅವರಿಗೆ ಬ್ರಹ್ಮವನ್ನು ಶಂಕರ ಭಗವತ್ಪಾದರು ಬೋಧಿಸಿದ್ರು. ಆಮೇಲಿಂದ ಅವರು ಮುಂದೆ ಮಂಡನ ಮಿಶ್ರನನ್ನು ಗೆದ್ದರೆ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದಾಗತ್ತೆ ಅನ್ನೋ ವಿಚಾರವನ್ನು ಕುಮಾರಿಲ ಭಟ್ಟರು ಶಂಕರ ಭಗವತ್ಪಾದರಿಗೆ ತಿಳಿಸಿ ಆಮೇಲಿಂದ ಅವರು ಪರಲೋಕವನ್ನು ಗೈತಾರೆ. ಆಮೇಲಿಂದ ಶಂಕರ ಭಗವತ್ಪಾದರು ಮಂಡನ ಮಿಶ್ರ ಅಂತಕ್ಕಂಥ ಪಂಡಿತನನ್ನು ಜಯಿಸೋದಕ್ಕೋಸ್ಕರವಾಗಿ ಪ್ರಯಾಗದಿಂದ ಆಕಾಶ ಮಾರ್ಗವಾಗಿ ವೇಗವಾಗಿ ಪ್ರಯಾಣ ಮಾಡ್ತಾರಂತೆ. ಮಾರ್ಗದಲ್ಲಿ ಹೋಗ್ತಾ ಮಂಡನ ಮಿಶ್ರನಿಂದ ಹಾಗೆ ಧ್ವಜ ಪತಾಕೆಗಳಿಂದ ಅಲಂಕಾರವಾಗಿರ್ತಕ್ಕಂತಹ ಮಾಹಿಷ್ಮತಿ ನಗರವನ್ನು ಅವರು ನೋಡ್ತಾರಂತೆ, ವೀಕ್ಷಣೆ ಮಾಡ್ತಾರಂತೆ. ರತ್ನಗಳಿಂದ ನಾನಾ ಪ್ರಕಾರವಾಗಿ ಅಲಂಕೃತವಾಗಿ ಗೋಪುರಗಳಿಂದ ಆ ಮಾಹಿಷ್ಮತಿ ನಗರವನ್ನು ನೋಡಿ ಶಂಕರ ಭಗವತ್ಪಾದರು ಒಂದು ಕ್ಷಣ ವಿಸ್ಮಿತರಾಗ್ತಾರಂತೆ. ನಗರದ ಬಳಿ ಇದ್ದಂತಹ ರಮ್ಯವಾಗಿದ್ದಂತಹ ಉಪವನದಲ್ಲಿ ಪುರಾಣ ಪುರುಷನಾದ ವಿಷ್ಣುವಿನಂತೆ ಆಕಾಶ ಮಾರ್ಗದಿಂದ ಅವರು ಕೆಳಗಡೆ ಇಳಿತಾರಂತೆ. ಅಲ್ಲಿ ನರ್ಮದಾ ನದಿಯ ಮೇಲೆ ಬೀಸ್ತಾ ಇದ್ದಂತಹ ಗಾಳಿ ಅರಳಿದ ತಾವರೆಗಳ ವನದಲ್ಲಿ ವಿಹರಿಸ್ತಾ ಇದೆ. ಆ ಅಲೆಗಳ ಶೀತೀಕರಣದಿಂದ ಒದ್ದೆಯಾಗಿ ಸಾಲ ವೃಕ್ಷಗಳನ್ನು ಅಲ್ಲಾಡಿಸ್ತಾ ಬಂದು ಆಚಾರ್ಯರ ಆಯಾಸವನ್ನು ಪರಿಹರಿಸ್ತಾ ಆ ಭಾಷ್ಯಕಾರರನ್ನು ಸೇವೆ ಮಾಡ್ತು ಅಂತ ಹೇಳ್ತಾರೆ. ಅಂದರೆ ಶಂಕರ ಭಗವತ್ಪಾದರು ಆಕಾಶ ಮಾರ್ಗವಾಗಿ ಬಂದು ಇಳಿದಿದ್ದಾರೆ. ಇಳಿದಾಗ ನರ್ಮದಾ ನದಿ ಮೇಲೆ ತಂಗಾಳಿ ಬೀಸ್ತಾ ಇದೆ. ಆ ನದಿಯಲ್ಲಿ ಆ ಕಡೆ ಈ ಕಡೆ ಇದ್ದಂತಹ ತಾವರೆಯ ಗಿಡಗಳ ಆ ತಾವರೆ ಹೂವಿನ ಪರಿಮಳ ಆ ಗಾಳಿಯ ಜೊತೆ ಬಂದು ಶಂಕರ ಭಗವತ್ಪಾದರ ಈ ಒಂದು ಆಯಾಸವನ್ನು ತಣಿಸ್ತು ಅನ್ನೋ ವಿಚಾರವನ್ನು ಹೇಳ್ತಾರೆ. ಹಾಗೆ ಆಚಾರ್ಯರು ಆ ಉಪವನದಲ್ಲಿ ಸ್ವಲ್ಪ ಕಾಲ ವಿರಮಿಸ್ತಾರಂತೆ. ಆಮೇಲಿಂದ ಪ್ರಣವ ಜಪಾದಿ ನಿತ್ಯ ಕರ್ಮಗಳನ್ನು ಕೂಡ ಅವರು ಮುಗಿಸ್ಕೊತಾರೆ. ಸೂರ್ಯ ಸ್ವಸ್ತಿಕ ಅನ್ನೋ ಆಕಾಶದ ಮಧ್ಯಸ್ಥಳವನ್ನು ಏರಿದಾಗ ಅವರು ಮಂಡನ ಮಿಶ್ರನ ಮನೆ ಕಡೆ ಹೊರಡ್ತಾರಂತೆ. ದಾರಿಯಲ್ಲಿ ಮಂಡನ ಮಿಶ್ರನ ಈ ಮನೆ ಕೆಲಸ ಮಾಡ್ತಕ್ಕಂತಹ ದಾಸಿ ಅವಳನ್ನು ಅವರು ನೋಡ್ತಾರೆ. ನೀರಿಗೋಸ್ಕರವಾಗಿ ಹೋಗ್ತಾ ಇದ್ದಂತಹ ಆ ಸ್ತ್ರೀಯನ್ನು ಕುರಿತು ಆಚಾರ್ಯರು ಮಂಡನ ಪಂಡಿತರ ಮನೆ ಎಲ್ಲಿದೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾರಂತೆ. ವಿಸ್ಮಯಕಾರಿಗಳಾದ ಆ ಶಂಕರರನ್ನು ನೋಡಿ ಆ ದಾಸಿಯರು ಸಂತೋಷದಿಂದ ಉತ್ತರಿಸ್ತಾ ಇದ್ದಾರೆ. ಗೃಹದ್ವಾರದ ಬಳಿ ಪಂಜರಗಳಿಂದ ತೂಗು ಹಾಕಿದ್ದಾರೆ. ಆ ಮಂಡನ ಮಿಶ್ರನ ಮನೆ ಗುರುತನ್ನು ಹೇಳ್ತಾ ಇದ್ದಾರೆ ಅವರು. ಅವರ ಗೃಹದ್ವಾರದ ಬಳಿ ಪಂಜರಗಳನ್ನು ತೂಗು ಹಾಕಿದ್ದಾರೆ.
ಅದರಲ್ಲಿರ್ತಕ್ಕಂತಹ ಹೆಣ್ಣು ಗಿಳುಗಳು ಸ್ವತಃ ಪ್ರಮಾಣಂ ಪರತಃ ಪ್ರಮಾಣಂ ಅಂತ ಕೂಗ್ತಾ ಯಾವಾಗಲೂ ಹೀಗಿರುತ್ತೆ. ಅದೇ ಮಂಡನ ಪಂಡಿತರ ಗೃಹ ಅಂತ ನೀವು ತಿಳ್ಕೋಬಹುದು ಅಂತ ಹೇಳಿ ಮುಂದೆ ಇನ್ನೂ ಒಂದು ಗುರುತನ್ನು ಹೇಳ್ತಾರೆ. ಯಾವ ಮನೆಯ ಬಾಗಿಲಲ್ಲಿ ಪಂಜರದೊಳಗಿರ್ತಕ್ಕಂತಹ ಗಿಳಿಗಳು ಫಲವನ್ನು ಕೊಡತಕ್ಕದ್ದು ಕರ್ಮ, ಫಲವನ್ನು ಕೊಡತಕ್ಕವನು ಈಶ್ವರ ಅನ್ನುವಂಥ ಮಾತನ್ನು ಆಡ್ತಾನೇ ಇರುತ್ತೋ ಅದೇ ಮಂಡನ ಪಂಡಿತರ ಮನೆ ಅಂತ ನೀವು ತಿಳ್ಕೋಬೋದು. ಅಥವಾ ದ್ವಾರಸ್ಥ ಪಂಜರದಲ್ಲಿರ್ತಕ್ಕಂತಹ ಗಿಳುಗಳು ಜಗತ್ತು ನಿತ್ಯ ಜಗತ್ತು ಅನಿತ್ಯ ಅಂತ ಹೇಳ್ತಾ ಇರುತ್ತೆ. ಅದೇ ಮಂಡನ ಪಂಡಿತರ ಮನೆ ಅಂತ ನೀವು ತಿಳ್ಕೋಬೋದು ಅಂತ ಆ ದಾಸಿಯರು ಶಂಕರ ಭಗವತ್ಪಾದರಿಗೆ ತಿಳಿಸಿದಾರಂತೆ. ಆಚಾರ್ಯರು ಆ ಸ್ತ್ರೀಯರ ಮಾತುಗಳನ್ನು ಬಹಳ ಕುತೂಹಲದಿಂದ ಕೇಳಿ ಸಂತೋಷ ಪಡ್ತಾರಂತೆ. ಮಂಡನ ಮಿಶ್ರನ ಮನೆಗೆ ಹೋಗ್ತಾರಂತೆ. ಮನೆ ಹೊರಬಾಗಿಲು ಹಾಕಿರುತ್ತೆ, ಒಳಗಡೆ ಹೋಗೋದು ಸಾಧ್ಯವಿಲ್ಲ ಅಂತ ಅವರು ಯೋಚನೆ ಮಾಡಿ ಶಂಕರರು ತಮ್ಮ ಯೋಗ ಬಲದಿಂದ ಯೋಗ ಶಕ್ತಿಯಿಂದ ಆಕಾಶ ಮಾರ್ಗವಾಗಿ ಆ ಭವನದ ಒಳಗಡೆ ಅಂಕಣದಲ್ಲಿ ಅವರು ಇಳಿತಾರಂತೆ. ಮಂಡನ ಮಿಶ್ರನ ಭವನ ದೇವೇಂದ್ರನ ಅರಮನೆಯಂತೆ ಕಂಗೊಳಿಸ್ತಾ ಇತ್ತಂತೆ. ಗೃಹದ ಮೇಲೆ ಕಟ್ಟಿದ್ದಂತಹ ಧ್ವಜಪಟ ಗಾಳಿಗೆ ಹಾರಾಡ್ತಾ ಇತ್ತಂತೆ. ಭೂತಳಕ್ಕೆ ಭೂಷಣಪ್ರಾಯನಾದ ಮಂಡನ ಮಿಶ್ರನ ಗೃಹವನ್ನು ಆಚಾರ್ಯರು ಸಮಗ್ರವಾಗಿ ವೀಕ್ಷಿಸ್ತಾರಂತೆ. ಸೌಧದ ಅಗ್ರಭಾಗ ಆಕಾಶ ಪರ್ಯಂತ ವ್ಯಾಪಿಸಿದ್ದಂತೆ. ಒಳಗಡೆ ಪಂಡಿತರ ಹತ್ತಿರ ಹೋಗಿ ಆತನನ್ನು ಅವರು ನೋಡ್ತಾರಂತೆ. ಮಹತ್ತರವಾಗಿರ್ತಕ್ಕಂಥ ವಿದ್ಯಾ ವಿಶೇಷದಿಂದ ಆತ ಕೀರ್ತಿ ಪ್ರಕಾಶ ಉಳ್ಳವನಾಗಿ ಸಾಕ್ಷಾತ್ ಬ್ರಹ್ಮದೇವನಂತೆ ತೇಜೋ ವಿಶಿಷ್ಟನಾಗಿರ್ತಾನಂತೆ. ಆ ಮಂಡನ ಪಂಡಿತ ಅಂತಹವನನ್ನು ಆಚಾರ್ಯರು ವೀಕ್ಷಣೆ ಮಾಡ್ತಾ ಇದ್ದಾರೆ. ಯಾವಾಗ ಈ ಶಂಕರ ಭಗವತ್ಪಾದರು ಮಂಡನ ಮಿಶ್ರನನ್ನು ನೋಡೋಣ ಅಂತ ಅವನನ್ನು ಭೇಟಿಯಾಗಬೇಕು ಅಂತ ಅವನ ಮನೆ ಒಳಗಡೆ ಪ್ರವೇಶ ಮಾಡಿದ್ರು, ಅದೇ ದಿವಸ ಮಂಡನ ಮಿಶ್ರ ತನ್ನ ಪಿತೃಶ್ರಾದ್ದವನ್ನು ಮಾಡಬೇಕಾಗಿರುತ್ತಂತೆ. ತಪೋನಿಧಿಯಾದ ಆತ ತನ್ನ ತಪೋ ಮಹಿಮೆಯಿಂದ ಜೈಮಿನಿ ಮಹರ್ಷಿಗಳು ಹಾಗೆ ಸತ್ಯವತಿ ಪುತ್ರರಾಗಿರ್ತಕ್ಕಂತಹ ವೇದವ್ಯಾಸರನ್ನು ಶ್ರಾದ್ದಕ್ಕೆ ನಿಮಂತ್ರಿಸಿರ್ತಾನೆ. ಎಂಥ ಅದ್ಭುತ! ಸಾಮಾನ್ಯವಾಗಿ ಶ್ರಾದ್ದಗಳು ಮಾಡಬೇಕಂದ್ರೆ ಭೋಕ್ತರು ಸಿಗೋದೇ ಇಲ್ಲ, ಬ್ರಾಹ್ಮಣರು ಸಿಗೋದಿಲ್ಲ, ಇಂಥವ್ರು ಬೇಕು ಅಂತ ಹುಡುಕ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಇಂತಹ ಮಹಿಮಾನ್ವಿತರಾಗಿರ್ತಕ್ಕಂತಹ ಜೈಮಿನಿ ಮಹರ್ಷಿಗಳು ಹಾಗೂ ವೇದವ್ಯಾಸರನ್ನು ಶ್ರಾದ್ದಕ್ಕೆ ನಿಮಂತ್ರಣ ಮಾಡಿದಾನಂತೆ. ಶ್ರಾದ್ದ ಕಾರ್ಯದಲ್ಲಿ ಯಥಾವಿಧಿಯಾಗಿ ಅವರಿಬ್ಬರ ಪಾದ ಪದ್ಮಗಳನ್ನು ಪ್ರಕ್ಷಾಳನೆ ಮಾಡ್ತಾ ಇದ್ದ, ಅಂದರೆ ಕಾಲನ್ನು ತೊಳಿತಿದ್ದಾನಂತೆ. ಆ ಮಂಡನ ಮಿಶ್ರನನ್ನು ದೂರದಿಂದಾನೇ ಶಂಕರ ಭಗವತ್ಪಾದರು ನೋಡಿದ್ದಾರೆ. ಆ ಯೋಗಿ ಶ್ರೇಷ್ಠರು ಆಕಾಶದಿಂದ ಇಳಿದು ಆ ಸ್ಥಳಕ್ಕೆ ಹೋಗಿ ವೇದವ್ಯಾಸರನ್ನು ಹಾಗೆ ಜೈಮಿನಿ ಮುನಿಗಳನ್ನು ಯಥಾಯೋಗ್ಯವಾಗಿ ನೋಡಿ ವಂದಿಸ್ತಾರಂತೆ. ಅವರಿಬ್ಬರೂ ಕೂಡ ಬಹಳ ಹರ್ಷದಿಂದ ಆಚಾರ್ಯರನ್ನು ಅಭಿನಂದಿಸ್ತಾರೆ. ಆಕಾಶ ಮಾರ್ಗದಲ್ಲಿ ಬಂದು ಆ ಮುನಿಗಳೀರ್ವರ ಬಳಿ ನಿಂತಿದ್ದ ಆಚಾರ್ಯನಿಗೆ ಜ್ಞಾನನೇ ಶಿಖಾ ಯಜ್ಞೋಪವೀತಗಳಾಗಿರುವುದನ್ನು ನೋಡಿ ಮಂಡನ ಪಂಡಿತ ಈತ ಸನ್ಯಾಸಿ ಅಂತ ತಿಳಿದು ಪ್ರವೃತ್ತಿ ಶಾಸ್ತ್ರದಲ್ಲಿ ನಿರತರಾದ ಕರ್ಮಠನಾಗಿದ್ದರೂ ಕೂಡ
ಅವನು ಕೋಪಗೊಂಡು ಬಿಡ್ತಾನಂತೆ. ಶ್ರಾದ್ದದ ಸಂದರ್ಭದಲ್ಲಿ ಕೋಪ ಮಾಡ್ಕೋಬಾರ್ದು ಅಂತ ಒಂದು ಶಾಸ್ತ್ರವಿದೆ. ಅವನು ಕೋಪ ಮಾಡಿಕೊಂಡಿದ್ದಾನೆ ಮಂಡನ ಮಿಶ್ರ. ಆಗ ಅತ್ಯಂತ ಕ್ರುದ್ಧನಾಗಿದ್ದಾನೆ ಮಂಡನ ಮಿಶ್ರ. ಗೃಹಸ್ಥಾಶ್ರಮಿಗಳಲ್ಲಿ ಶ್ರೇಷ್ಠ ಅಂತಹವನಾಗಿರ್ತಕ್ಕಂತಹ ಈ ಮಂಡನ ಮಿಶ್ರ ಕುತೂಹಲಗೊಂಡ ಈ ಯತೀಶ್ವರರಿಗೂ ಕ್ರಮವಾಗಿ ಒಂದು ಸಂವಾದ ನಡೆಯುತ್ತಂತೆ. ಅಂದರೆ ಈ ಅಕಸ್ಮಾತ್ತಾಗಿ ತನ್ನ ಮನೆಯಲ್ಲಿ ಬಾಗಿಲು ಹಾಕಿರ್ತಕ್ಕಂಥ ಮನೆಯಲ್ಲಿ ಈ ಯತೀಶ್ವರರು ಬಂದು ಇಳಿದು ಬಿಟ್ಟಿದ್ದಾರೆ. ಇದನ್ನು ನೋಡಿದಂತಹ ಮಂಡನ ಮಿಶ್ರಗೆ ಕೋಪ ಬಂದಿದೆ. ಆ ಮಂಡನ ಮಿಶ್ರ ಶಂಕರರನ್ನು ಹೇಗೆ ಮಾತಾಡಿಸ್ತಾನೆ ಅಂತಂದರೆ, ಇಬ್ಬರಿಗೂ ಕೂಡ ಸಂವಾದ ಪ್ರಾರಂಭ ಆಗೋಯ್ತಂತೆ. ಪಂಡಿತೋತ್ತಮರಾದ ಅವರಿಬ್ಬರಿಗೆ ಈ ಪ್ರಕಾರದಲ್ಲಿ ಮೇಲಿಂದ ಮೇಲೆ ಪ್ರಶ್ನೋತ್ತರಗಳು ನಡೀತು. ಇಲ್ಲಿಂದ ಇವರಿಬ್ಬರ ಮಾತುಕತೆನ ನಿಜವಾಗಲೂ ನಾವು ಅರ್ಥ ಮಾಡ್ಕೋಬೇಕು. ಬಹಳ ಬಹಳ ಚೆನ್ನಾಗಿ ಅವರ ಒಂದು ಜ್ಞಾನಕ್ಕೆ ಅನುಗುಣವಾಗಿ ಎಷ್ಟು ಚೆನ್ನಾಗಿ ಅವರು ಒಬ್ರಿಗೊಬ್ಬರು ಆ ಪ್ರಶ್ನೆಗೆ ಪ್ರತ್ಯುತ್ತರವನ್ನು ಶ್ರೀ ಶಂಕರ ಭಗವತ್ಪಾದರು ಕೊಡ್ತಾರೆ ಅನ್ನೋದನ್ನು ಬಹಳ ಚೆನ್ನಾಗಿ ಹೇಳ್ಕೊಂಡು ಹೋಗ್ಬೋದು. ಹಾಗಾಗಿ ಮಂಡನ ಮಿಶ್ರ ಕೇಳ್ತಾ ಇದ್ದಾನೆ, ಕುತೋ ಮುಂಡಿ, ಈ ಬೋಳ ಸನ್ಯಾಸಿ ಯಾವ ದಾರಿಯಿಂದ ಬಂದ ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ. ಶಂಕರರು ಬೋಳ ಅಂತಕ್ಕಂತಹ ಒಂದು ಶಬ್ದಕ್ಕೆ ಅರ್ಥವನ್ನು ಕಲ್ಪಿಸಿಬಿಟ್ಟಿದ್ದಾರಂತೆ. ಆಗ ಆ ಗಲ್ಮಾನ್ ಮುಂಡಿ ಅಂದರೆ ಕುತ್ತಿಗೆಯ ಮೇಲಕ್ಕೆ ಬೋಳ ಅಂತ ಹೇಳ್ತಾರಂತೆ. ಆಗ ಅದಕ್ಕೆ ಮಂಡನ ಮಿಶ್ರ ಏನು ಹೇಳ್ತಾನೆ ಅಂದರೆ, ಪಂಥಾಸ್ತೆ ಪೃಚ್ಛತೆ ಮಯ, ನೀನು ಬಂದ ದಾರಿ ಯಾವುದಂತ ಕೇಳ್ತಾ ಇದ್ದೀನಿ ಅಂತ ಹೇಳಿದಾಗ ಶಂಕರ ಭಗವತ್ಪಾದರು ಏನು ಹೇಳ್ತಾರೆ, ಬಹಳ ಚಾತುರ್ಯದಿಂದ ಹೇಳ್ತಾ ಇದ್ದಾರೆ. ಈ ಮಂಡನ ಕೇಳಿರೋದು ಯಾರಿಗೆ? ದಾರಿಯನ್ನು ಕೇಳಿದ್ದಾರೆ. ದಾರಿಯನ್ನು ಕೇಳಿದ್ದಾರೆ ಅನ್ನೋ ಒಂದು ಅರ್ಥವನ್ನು ಇಟ್ಟು ಶಂಕರರು ಕೇಳ್ತಾ ಇದ್ದಾರೆ, ಅಯ್ಯ ಮಂಡನ ಮಿಶ್ರ, ದಾರಿ ನಿನ್ನ ಪ್ರಶ್ನೆಗೆ ಏನು ಉತ್ತರ ಕೊಡ್ತು ಅಂತ ಅವರು ಕೇಳ್ತಾ ಇದ್ದಾರೆ. ಅಂದರೆ ಮಂಡನ ಮಿಶ್ರ ದಾರಿನ ಕೇಳಿದಾನೆ, ನನ್ನ ಶಂಕರನನ್ನಲ್ವಲ್ಲ ಅನ್ನೋ ಒಂದು ಅರ್ಥವನ್ನು ಇಟ್ಟು ಇವರು ದಾರಿ ಏನು ಹೇಳ್ತು ಅಂತ ಶಂಕರರು ಮಂಡನ ಮಿಶ್ರನಿಗೆ ಕೇಳ್ತಾ ಇದ್ದಾರೆ. ಈ ಮಾತನ್ನು ಕೇಳಿದಾಗ ಕೋಪಗೊಂಡಿರ್ತಕ್ಕಂತಹ ಮಂಡನ ಮಿಶ್ರ ಮತ್ತೆ ಉದ್ರೇಕನಾಗಿ ಸಿಟ್ಟಿನಿಂದ ಕೇಳ್ತಾ ಇದ್ದಾನೆ, ನಿನ್ನ ತಾಯಿ ವಿಧುವೆ ಅಂತ ಹೇಳ್ತು ಅಂತ. ಅದಕ್ಕೆ ಶಂಕರರು ಏನು ಹೇಳ್ತಾ ಇದ್ದಾರೆ ಅಂದರೆ, ಹಾಗೆ ಆಗಿರಬಹುದು ಮಂಡನ, ನೀನು ದಾರಿಯನ್ನು ಕುರಿತು ಪ್ರಶ್ನೆ ಮಾಡಿದ್ದೀಯ. ಅಂದರೆ ದಾರಿಯನ್ನು ನೀನು ಒಂದು ಪ್ರಶ್ನೆಯನ್ನು ಮಾಡಿದ್ದೀಯ. ಆಗ ದಾರಿ ಉತ್ತರ ಹೇಳಿದಾಗ ನಿನ್ನ ಮಾತು ಅಂದರೆ ನಿನ್ನ ತಾಯಿ ವಿಧುವೆ ಅಂತಕ್ಕಂತಹ ಒಂದು ಉತ್ತರವನ್ನು ನಿನ್ನ ಪ್ರಶ್ನೆ ಮಾಡಿದ ರೀತಿಯಲ್ಲೇ ಅದು ನಿನಗೆ ಸಂಬಂಧಿಸುತ್ತೆ, ಅದು ನನಗಲ್ಲ ಅನ್ನೋ ವಿಚಾರವನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಪ್ರಶ್ನೆಯನ್ನೇ ಹಾಕದ ನನಗೆ ಇದು ಸಂಬಂಧ ಇಲ್ಲ. ನೀ ಯಾವ ದಾರಿಯಿಂದ ಬಂದೆ ಅಂತ ನನಗೆ ನೀನು ಪ್ರಶ್ನೆ ಕೇಳಲಿಲ್ಲ. ಆ ಪ್ರಶ್ನೆ ಕೇಳಿದ್ದು ದಾರಿ ನಿನಗೆ ಈ ಮಾತು ಹೇಳ್ತು, ಆದ್ದರಿಂದ ಇದಕ್ಕೂ ನನಗೂ ಸಂಬಂಧ ಇಲ್ಲ. ಅದಕ್ಕೆ ಮಂಡನ ಮಿಶ್ರ ಹೇಳ್ತಾ ಇದ್ದಾನೆ, ಓಹೋ ಹೆಂಡ ಪೀತವಾಗಿದೆಯೋ ಅಂತ ಕೇಳಿದಾಗ, ಅಂದರೆ ಇವನ ಮಾತಲ್ಲಿ ಪೀತ ಅಂತಂದರೆ ಕುಡಿಯೋದು ಅನ್ನೋ ಅಂಥ ಅರ್ಥ ಯಾರು ಮಂಡನ ಮಿಶ್ರ ಕೇಳ್ತಾ ಇರೋದು. ಆದರೆ
ಮಂಡನ ಮಿಶ್ರದಲ್ಲಿ ಇದು ಹೆಂಡ ಹೆಂಡ ಕುಡ್ದಿದೆಯಾ ಅನ್ನೋದನ್ನು ಅವರು ಕೇಳ್ತಾ ಇದ್ದಾನೆ. ಆದರೆ ಶಂಕರ ಭಗವತ್ಪಾದರು ಪೀತ ಅನ್ನೋ ಶಬ್ದಕ್ಕೆ ಹಳದಿ ಅನ್ನುವಂಥ ಅರ್ಥವನ್ನು ಇಟ್ಟು ಹೆಂಡ ಹಳದಿಯಲ್ಲ ಬೆಳ್ಳಗಿರುತ್ತೆ, ಅದನ್ನು ನೀನು ನೆನೆಸ್ಕೋಪ ಅಂತ ಹೇಳ್ತಾ ಇದ್ದಾರೆ. ಮಣ್ಣನ ಮಿಶ್ರ ಕೇಳಿದ್ದೇನೋ, ನಾನೇನೋ ಪ್ರಶ್ನೆ ಕೇಳಿದ್ರೆ ಏನೋ ಉತ್ತರ ಕೊಡ್ತಾ ಇದ್ದೀಯಾ, ನೀನು ಹೆಂಡ ಕುಡ್ದಿದ್ಯಾ ಅನ್ನೋದನ್ನು ಅವ್ರು ಹೇಳೋದು. ಆದರೆ ಪೀತ ಅನ್ನೋ ಶಬ್ದಕ್ಕೆ ಶಂಕರರು ಹಳದಿ ಅನ್ನುವಂಥ ಅರ್ಥವನ್ನು ಇಟ್ಟು ಹೆಂಡ ಹಳದಿಯಲ್ಲ ಬೆಳಗಿರುತ್ತೆ, ನೀನು ನೆನಪು ಮಾಡ್ಕೊಳ್ಳಪ್ಪ ಅಂತ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ಮಂಡನ ಮಿಶ್ರ ಇನ್ನೂ ಒಂದು ಹೇಳ್ತಾನೆ, ನಿನಗೆ ಹೆಂಡದ ಬಣ್ಣ ಗೊತ್ತಿದೆಯೋ ಅಂತ ಕೇಳ್ತಾ ಇದ್ದಾನೆ. ಆಗ ಶಂಕರರು ಬಹಳ ಜಾಣ್ಮೆಯಿಂದ ಉತ್ತರ ಕೊಡ್ತಾ ಇದ್ದಾರೆ. ನನಗೆ ಬಣ್ಣ ಗೊತ್ತಿದೆ, ಆದರೆ ನಿನಗೆ ಅದರ ರುಚಿ ಗೊತ್ತಿದೆ. ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾ ಇದ್ದಾರೆ. ಹಾಗಾದರೆ ನಿನಗೆ ಹೆಂಡದ ಬಣ್ಣ ಗೊತ್ತಿದೆಯೋ ಅಂತ ಕೇಳಿದಾಗ ಮಂಡನ ಮಿಶ್ರ ಶಂಕರ ಭಗವತ್ಪಾದರು ಹೇಳ್ತಾ ಇದ್ದಾರೆ, ನನಗೆ ಬಣ್ಣ ಗೊತ್ತಿದೆಯಪ್ಪ, ಆದರೆ ನಿನಗೆ ಅದರ ರುಚಿ ಗೊತ್ತಿದೆ. ಆಗ ಮಂಡನ ಮಿಶ್ರ ಹೇಳ್ತಾನೆ, ಕಲಂಜ ಭಕ್ಷಣ ಮಾಡಿದವನು ಉನ್ಮತ್ತನಾಗಿ ಏನೇನೋ ವಿಪರೀತ ಮಾತುಗಳನ್ನು ಬಡಬಡಿಸ್ತಾ ಇದ್ದಾನೆ ಅಂತ ಹೇಳ್ತಾನೆ. ಕಲಂಜ ಅಂತಂತಂದರೆ ವಿಷಪೂರಿತವಾಗಿರ್ತಕ್ಕಂಥ ಬಾಣದಿಂದ ಕೊಲ್ಲಲ್ಪಟ್ಟಂತಹ ಮೃಗದ ಮಾಂಸ. ಹಾಗೆ ಇದು ತಿನ್ನೋದು ನಿಷಿದ್ಧ. ಅದನ್ನು ಮಂಡನ ಮಿಶ್ರ ಹೇಳ್ತಾ ಇದ್ದಾನೆ, ಕಲಂಜ ಭಕ್ಷಣ ಮಾಡಿದವನು ಉನ್ಮತ್ತನಾಗಿ, ಅಂದರೆ ಈ ಮಾಂಸವನ್ನು ತಿಂದು ಉನ್ಮತ್ತನಾಗಿ ಏನೇನೋ ವಿಪರೀತ ಮಾತುಗಳನ್ನು ಬಡಬಡಿಸ್ತಾ ಇದ್ದಾನೆ ಅನ್ನೋ ಮಾತನ್ನು ಮಂಡನ ಮಿಶ್ರ ಹೇಳ್ತಾ ಇದ್ದಾನೆ. ಅದಕ್ಕೆ ಶಂಕರರು ಬಹಳ ಚೆನ್ನಾಗಿ ಉತ್ತರ ಕೊಡ್ತಾ ಇದ್ದಾರೆ. ಸತ್ಯವೇ, ನಿನ್ನಿಂದ ಹುಟ್ಟಿದವನು ಕಲಂಜವನ್ನು ಭಕ್ಷಿಸಿ ತನ್ನ ತಂದೆಯಂತೆ ವಿಪರೀತ ಮಾತುಗಳನ್ನು ಬಡಬಡಿಸ್ತಾ ಇದ್ದಾನೆ ಅನ್ನೋದೇ ನಿಜ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾನು ಮಾತಾಡ್ತಾ ಇಲ್ಲಪ್ಪ, ಅದನ್ನು ಭಕ್ಷಣೆ ಮಾಡಿರೋನು ನೀನು ಬಡಬಡಿಸ್ತಾ ಇದೆಯಾ ಅನ್ನೋದನ್ನು ಈ ರೀತಿಯಾಗಿ ಬಹಳ ಜಾಣ್ಮೆಯಿಂದ ಹೇಳ್ತಾ ಇದ್ದಾರೆ ಅವರು. ಸತ್ಯ, ನಿನ್ನಿಂದ ಹುಟ್ಟಿದವನು ಕಲಂಜವನ್ನು ಭಕ್ಷಿಸಿ ತನ್ನ ತಂದೆಯಂತೆ, ಅಂದರೆ ನಿನ್ನ ಮಗ ಈ ಕಳಂಜವನ್ನು ಭಕ್ಷಿಸಿದಾನೆ. ಆ ಭಕ್ಷಿಸಿ ಅವರ ತಂದೆ ಥರನೇ ವಿಪರೀತ ಮಾತುಗಳನ್ನು ಆಡಿ ಬಡಬಡಿಸ್ತಾ ಇದ್ದಾನೆ ಅಂತ. ಅಂದರೆ ಮಗನೂ ಅದೇ ತಿಂತಾ ಇದ್ದಾನೆ, ತಿಂದು ಮಾತಾಡ್ತಾನೆ, ಅದೇ ಥರ ಅವರಪ್ಪನು ಹೀಗೆ ತಿಂದು ಮಾತಾಡ್ತಾನೆ ಅನ್ನೋ ಥರ ಒಂದು ಉಪಮೇಯ, ಅಲ್ಲೇ ಒಂದು ಮಾತನ್ನು ಅವರು ಹೇಳ್ತಾ ಇದ್ದಾರೆ ಅವರು. ಆಗ ಮಂಡನಿಗೆ ಬಹಳ ಕೋಪ ಬಂದುಬಿಡುತ್ತೆ. ಅಯ್ಯ ಬುದ್ಧಿಹೀನ, ಕತ್ತೆಯೂ ಹೊರಲಾರ್ದಂತಹ ಕತ್ತೆ ಚೀಲ ಹೊತ್ಕೊಂಡಿದೆಯಲ್ಲ ನೀನು, ಶಿಖಾ ಯಜ್ಞೋಪವೀತಗಳಿಂದ ನಿನಗೆ ಏನು ಹೊರೆಯಾದೀತು ಅಂತ ಪ್ರಶ್ನೆ ಕೇಳ್ತಾನೆ. ಇಲ್ಲಿ ಅಯ್ಯ ಬುದ್ಧಿ ಇಲ್ಲದೆ ಇದ್ದವನೇ, ಕತ್ತೆ ಕೂಡ ಹೊರಕ್ಕಾಗದೇ ಇರತಕ್ಕಂತಹ, ಅಂದರೆ ಕತ್ತೆ ಕೂಡ ಹೊರಬಾರದು ಅಂಥ ಅಸಖ್ಯವಾಗಿರ್ತಕ್ಕಂಥ ಕತ್ತೆ ಚೀಲವನ್ನು ಹೊತ್ಕೊಂಡಿದೆಯಲ್ಲ ನೀನು, ಶಿಖಾ ಯಜ್ಞೋಪವೀತಗಳಿಂದ ನಿನಗೆ ಏನು ಹೊರೆಯಾಗುತ್ತೆ ಅಂತ ಕೇಳ್ತಾ ಇದ್ದಾನೆ. ಆಗ ಶಂಕರರು ಹೇಳ್ತಾ ಇದ್ದಾರೆ, ಅಯ್ಯ ದುರ್ಬುದ್ಧಿ, ನಿನ್ನ ತಂದೆಗೂ ಕೂಡ ಹೊರಕ್ಕೆ ಸಾಧ್ಯವಾಗದ ಕಂತೆಯನ್ನು ಹೊತ್ತಿದ್ದೇನೆ. ಶಿಖಾ ಯಜ್ಞೋಪವೀತಗಳಿಂದ ಶ್ರುತಿಗೆ ಭಾರವಾಗುತ್ತೆ. ಅಂದರೆ ನೀನು ಶಿಖಾ ಯಜ್ಞೋಪವೀತಗಳಿಂದ ಹೊರೆ ಹೆಂಗಾಗ್ಬಿಡುತ್ತೆ ನಿನಗೆ ಅಂತ ಅವ್ರು ಮಾತಾಡಿದಾಗ ಶಂಕರರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅಯ್ಯ ದುರ್ಬುದ್ಧಿ,
ನಿನ್ನ ತಂದೆಗೂ ಕೂಡ ಹೊರಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಕಂತೆಯನ್ನು ನಾನು ಹೊದ್ದಿದ್ದೇನೆ. ಅಂದರೆ ಈ ಒಂದು ಮಾತಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದನ್ನು ಅವ್ರು ಹೇಳೋದಕ್ಕೆ ಹೊರಟಿದ್ದಾರೆ. ನಿನ್ನ ತಂದೆಗೂ ಕೂಡ ಸನ್ಯಾಸಿ ಆಗತಕ್ಕಂತಹ ಮನೋದಾರ್ಢ್ಯವಿರಲಿಲ್ಲ. ನಿಮ್ಮ ತಂದೆ ಕೂಡ ಈ ಸನ್ಯಾಸತ್ವವನ್ನು ಸ್ವೀಕಾರ ಮಾಡುವಷ್ಟು ಅವ್ರಿಗೆ ಮನಸ್ಸು ಇರಲಿಲ್ಲ, ಪಕ್ವವಾಗಿರಲಿಲ್ಲ. ಅವನು ಕತ್ತೆ ಅಂತವನು ಅನ್ನೋ ಧ್ವನಿ ಇದರಲ್ಲಿ ತೋರಿಸ್ತಾ, ಹಾಗೆ ಅದನ್ನು ಅವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅವನು ನಿನ್ನ ಅಂದರೆ ಅಂತಹ ಒಂದು ಪವಿತ್ರವಾಗಿರ್ತಕ್ಕಂತಹ ಸನ್ಯಾಸತ್ವವನ್ನು ನಾನು ಹೊಂದಿದ್ದೇನೆ, ಆದರೆ ನಿನ್ನ ತಂದೆ ಕೂಡ ಇಂಥ ಕೆಲಸ ಮಾಡಲಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಮಂಡನ ಮಿಶ್ರ ಅದಕ್ಕೊಂದು ಉತ್ತರವನ್ನು ಏನು ಕೊಡ್ತಾ ಇದ್ದಾನೆ ಅಂದರೆ, ತನ್ನ ಕೈ ಹಿಡಿದ ಪತ್ನಿಯನ್ನು ರಕ್ಷಿಸೋದಕ್ಕೆ ಸಾಮರ್ಥ್ಯವೇ ಇಲ್ಲದೆ ಅವಳನ್ನು ಬಿಟ್ಟುಬಿಟ್ಟು ಶಿಷ್ಯರನ್ನು ಕಟ್ಟಿಕೊಂಡು ಪುಸ್ತಕಗಳ ಭಾರವನ್ನು ಹೊರೋದಕ್ಕೆ ಬಯಸ್ತಕ್ಕವನು ಬ್ರಹ್ಮ ನಿಷ್ಠೆ ಏನು ಅನ್ನೋದಕ್ಕೆ ಭಾಳ ಸ್ಪಷ್ಟವಾಗುತ್ತೆ. ಅಂದರೆ ಸನ್ಯಾಸತ್ವವನ್ನು ಗ್ರಹಣ ಮಾಡಿಬಿಟ್ಟಿದೆಯಾ ನೀನು, ಸಂಸಾರ ಅನ್ನುವಂತಹ ಒಂದು ಮುಖ್ಯವಾಗಿರ್ತಕ್ಕಂಥ ಘಟ್ಟವನ್ನು ನೀನು ದಾಟೋದಕ್ಕೆ ಭಯ ಬಿದ್ದು ಸನ್ಯಾಸಿ ಆಗಿಬಿಟ್ಟಿದೆಯಾ. ಆದ್ದರಿಂದ ನಿನಗೆ ಸತಿ ಅಥವಾ ಪತ್ನಿ ಇವರನ್ನು ರಕ್ಷಿಸೋದಕ್ಕೆ ನಿನಗೆ ಸಾಧ್ಯವಿಲ್ಲದೆ, ಸಾಮರ್ಥ್ಯನೇ ಇಲ್ಲದೆ ಅವಳನ್ನು ಬಿಟ್ಟುಬಿಟ್ಟು ಈ ಶಿಷ್ಯರನ್ನು ಕಟ್ಟಿಕೊಂಡು ಪುಸ್ತಕಗಳ ಭಾರವನ್ನು ಹೊರಕೊಂಡು ಅದನ್ನು ಹೊರೋದಕ್ಕೆ ಬಯಸಿ ಬ್ರಹ್ಮನಿಷ್ಠೆ ಏನೆಂಬುದು ಈಗ ಸ್ಪಷ್ಟವಾಗ್ತಾ ಇದೆ. ಆಗ ಶಂಕರರು ಏನು ಹೇಳ್ತಾರೆ ಅಂದರೆ, ಗುರು ಶುಶ್ರೂಷೆಯನ್ನು ಮಾಡಲಾರದೆ ಸೋಮಾರಿತನದಿಂದ ಗುರುಕುಲವನ್ನು ಬಿಟ್ಟು ಬಂದು ಹೆಂಗಸರ ಸೇವೆಯಲ್ಲಿ ನಿರತನಾಗಿರ್ತಕ್ಕಂತಹ ಕರ್ಮನಿಷ್ಠೆ ಎಷ್ಟು ಅನ್ನೋದು ಇಲ್ಲೇ ಸ್ಪಷ್ಟವಾಗುತ್ತೆ. ಅಂದರೆ ಗುರುಗಳ ಹತ್ರ ಕೂತು ಅವರ ಹತ್ರ ಅಧ್ಯಯನವನ್ನು ಮಾಡಿ ಸಂಪೂರ್ಣ ಜ್ಞಾನವನ್ನು ಪಡೆದು ಈ ಶರೀರವನ್ನು ಹೊತ್ತು ಬಂದಿರತಕ್ಕಂತಹ ಕಾರ್ಯ ಏನು ಅನ್ನೋದನ್ನು ಮರೆತು ಗುರು ಶುಶ್ರೂಷೆಯನ್ನು ಮಾಡದೆ ಸೋಮಾರಿತನದಿಂದ ಗುರುಕುಲವನ್ನು ಬಿಟ್ಟುಬಿಟ್ಟೇನೆ. ಹೆಂಗಸರ ಸೇವೆ ಮಾಡಿಕೊಂಡು ಕರ್ಮನಿಷ್ಠೆ ಅನ್ನೋದು ನಿನ್ನ ಹತ್ರ ಏನಿದೆ ಅನ್ನೋದನ್ನು ಇಲ್ಲಿ ನಮಗೆ ಭಾಳ ಸ್ಪಷ್ಟವಾಗಿ ತಿಳಿಯತ್ತಪ್ಪ ಅಂತ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ಮಂಡನ ಮಿಶ್ರ ಇನ್ನೊಂದು ಥರ ಹೇಳ್ತಾನೆ, ಹೆಂಗಸರ ಗರ್ಭದಲ್ಲಿ ಇದ್ದು ಅವರಿಂದ ಪೋಷಿತನಾಗಿ ಬೆಳೆದಿರ್ತಕ್ಕಂತಹ ನೀನು ಆ ಸ್ತ್ರೀಯರನ್ನೇ ನಿಂದಿಸ್ತಾ ಇದೆಯಾ? ಅಯ್ಯೋ ಮೂರ್ಖ, ನಿನ್ನ ಕೃತಜ್ಞತೆ ಎಷ್ಟಿರಬಹುದು ಅಂತಾನೆ. ಅಂದರೆ ಇವನು ಸಂಸಾರಿ ಆಗಿಬಿಟ್ಟೆ, ಗುರುಕುಲವನ್ನು ಬಿಟ್ಟು ಅನ್ನೋ ಮಾತನ್ನು ಇವನು ಗುರುಗಳು ಹೇಳಿದಾಗ ಅದಕ್ಕೆ ಪ್ರತಿಯಾಗಿ ಇವನು, ನೀನು ಹುಟ್ಟಿರೋದೇ ಹೆಣ್ಣಿನಿಂದ, ಹೆಂಗಸರ ಗರ್ಭದಲ್ಲಿ ಇದ್ದು ಅವರಿಂದ ಪೋಷಿತನಾಗಿ ಬೆಳೆದಿರ್ತಕ್ಕಂತಹ ನೀನು ಸ್ತ್ರೀಯರನ್ನು ನಿಂದಿಸ್ತಾ ಇದೆಯಾ ಅಂತ ಹೇಳ್ತಾ ಇದ್ದಾನೆ. ಅಯ್ಯೋ ಮೂರ್ಖ, ನೀನು ಕೃತಜ್ಞ ಅಂತ, ನಿನಗೆ ಕೃತಜ್ಞತೆ ಇಲ್ಲ, ನೀನು ಕೃತಜ್ಞ ಅಂತ ಮಂಡನ ಮಿಶ್ರ ಶಂಕರರಿಗೆ ಹೇಳ್ತಾ ಇದ್ದಾನೆ. ಅದಕ್ಕೆ ಶಂಕರರು ಏನು ಹೇಳಿದ್ರು ಅಂದರೆ, ಯಾವ ಸ್ತ್ರೀಯರ ಸ್ತನ್ಯವನ್ನು ನೀನು ಕುಡಿದಿದೆಯೋ, ಯಾವ ಯೋನಿಯಿಂದ ಹುಟ್ಟಿ ಬಂದಿದ್ದೀಯೋ ಅಂತಹ ಸ್ತ್ರೀಯರಲ್ಲಿ ಎಲ್ಲೋ ಮೂರ್ಖತಮ, ಪಶುಗಳಂತೆ ಹೇಗೆ ನೀನು ರಮಿಸ್ತಿರ್ಬೋದು? ಅಂದರೆ ತಾಯಿ ಸಮಾನಲಾಗಿರ್ತಕ್ಕಂತಹ ಸ್ತ್ರೀ, ಎಲ್ಲ ಸ್ತ್ರೀಯರನ್ನು ಕೂಡ ನೀನು ತಾಯಿ ಸಮಾನಲಾಗಿ ನೋಡಬೇಕಾಗಿರ್ತಕ್ಕಂಥವನು, ಅದು ಅವರ ಜೊತೆ ನೀನು ರಮಿಸ್ತಾ ಇದೆಯಾ? ಪಶು
ಸಮಾನ ನೀನು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಮಂಡನ ಮಿಶ್ರ ಏನು ಹೇಳ್ತಾನೆ ಅಂದರೆ, ತ್ರೇತಾಗ್ನಿಗಳನ್ನು ಯಥಾಪೂರ್ವಕವಾಗಿ ತ್ಯಜಿಸಿರ್ತಕ್ಕಂತಹ ನೀನು ವೀರಹತ್ಯ ದೋಷದಿಂದ ಭಾಗಿಯಾಗಿದೆಯಾ ಅಂತ ಹೇಳಿ ಇಲ್ಲಿ ಏನು ಹೇಳಕ್ಕೆ ಹೊರಟಿದ್ದಾರೆ ಅಂದರೆ, ವೀರಹಾವ ಏಷ ದೇವಾನ ಯೋ ಅಗ್ನಿನುದ್ವಾಸಯತಿ ಅಂತ ಶ್ರುತಿವಾಕ್ಯ ಇದೆ. ಅಗ್ನಿಗಳನ್ನು ಉಪಾಸನೆ ಮಾಡದೆ ಅದನ್ನು ತ್ಯಜಿಸಿದರೆ, ಅಗ್ನಿಗಳನ್ನು ಉಪಾಸನೆ ಮಾಡದೆ ಅದನ್ನು ತ್ಯಜಿಸಿದರೆ ವೀರಹತ್ಯೆಯ ದೋಷ ಬರುತ್ತೆ. ಅಂದರೆ ವೀರ ಅಂತಂತಂದರೆ ಇಂದ್ರ, ದಕ್ಷಿಣಾಗ್ನೆ, ಗಾರ್ಹಪತ್ಯ, ಆಹ್ವನೀಯ ಅಂತ ಹೇಳಿ 3 ತ್ರೇತಾಗ್ನಿಗಳು. ಗೃಹಸ್ಥನಾಗಿ ಈ ಅಗ್ನಿಗಳನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿ ವಿಧಿ ಇದೆ. ಯಾರು ಬ್ರಹ್ಮಜ್ಞಾನಿಯಾಗೋದಿಲ್ವೋ ಅವನು ಆತ್ಮಹತ್ಯೆಯನ್ನು ಮಾಡದಂತೆ. ಇದು ಶ್ರುತಿಗಳು ಹೇಳುತ್ತೆ, ಸ್ಮೃತಿಗಳು ಕೂಡ ಹೇಳುತ್ತೆ. ಹಾಗೆ ಅಸನ್ನೇವ ಸಭವತಿ ಅಸದ್ಬ್ರಹ್ಮೇತಿ ವೇದ ಚೇತ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ತ್ರೇತಾಗ್ನಿಗಳನ್ನು ಯತ್ನಪೂರ್ವಕವಾಗಿ ತ್ಯಜಿಸಿರೋದ್ರಿಂದ ನೀನು ವೀರಹತ್ಯಾ ದೋಷಕ್ಕೆ ಭಾಗಿಯಾಗಿದ್ದೀಯಾ ಅನ್ನೋ ಮಾತನ್ನು ಮಂಡನ ಮಿಶ್ರ ಶಂಕರ ಭಗವತ್ಪಾದರಿಗೆ ಹೇಳಿದ್ದಾರೆ. ಅದಕ್ಕೆ ಶಂಕರರ ಉತ್ತರ ಏನಪ್ಪ ಅಂದರೆ, ಪರಬ್ರಹ್ಮವನ್ನು ಅರಿಯದೇ ಇರತಕ್ಕಂಥ ನೀನು ಆತ್ಮಹತ್ಯಾ ದೋಷಕ್ಕೆ ಭಾಗಿಯಾಗಿದ್ದೀಯಾ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪರಬ್ರಹ್ಮವನ್ನು ಅರ್ಥಕೊಳ್ಳದೇ ಇರತಕ್ಕಂತಹ ನೀನು ಅಂದರೆ ಮಂಡನ ಮಿಶ್ರ, ನೀನು ಆತ್ಮದೋಷಕ್ಕೆ ಅಂದರೆ ಆತ್ಮಹತ್ಯಾ ದೋಷಕ್ಕೆ ಭಾಗಿಯಾಗಿದ್ದೀಯಾ. ಅವರು ಮಂಡನ ಮಿಶ್ರ ಹೇಳಿದ್ದು ವೀರಹತ್ಯಾ ದೋಷದ ಬಗ್ಗೆ, ಇವರು ಆತ್ಮಹತ್ಯಾ ದೋಷಕ್ಕೆ ಭಾಗಿಯಾಗಿದ್ದೀಯಾ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಆಗ ಮಂಡನ ಮಿಶ್ರನಿಗೆ ಇನ್ನೂ ಕೋಪ ಬರುತ್ತೆ. ಏನು ಹೇಳ್ತಾ ಇದ್ದಾನೆ ಅಂದರೆ, ದ್ವಾರಪಾಲಕರನ್ನು ವಂಚಿಸಿ ಕಳ್ಳರಂತೆ ಹೇಗೆ ಒಳಗೆ ಬಂದೆ ಅಂತ ಕೇಳ್ತಾ ಇದ್ದಾನೆ. ಆಗ ಶಂಕರರು ಒಂದು ಮಾತು ಹೇಳ್ತಾರೆ ಅಂದರೆ, ಭಿಕ್ಷುಗಳಿಗೆ ಅನ್ನವನ್ನು ನೀಡದೆ ಕಳ್ಳನಂತೆ ಹೇಗೆ ಊಟ ಮಾಡ್ತೀಯ ಅಂತ. ಅಂದರೆ ಊಟ ಮಾಡೋ ಸಂದರ್ಭಕ್ಕೆ ಭಿಕ್ಷುಗಳು ಅಂದರೆ ಸನ್ಯಾಸಿಗಳು, ಅತಿಥಿಗಳು ಬಂದಾಗ ಅವರಿಗೆ ನೀನು ಊಟವನ್ನು ಹಾಕದೆ ನೀನು ಊಟ ಮಾಡಿದ್ರೆ ಕಳ್ಳತನ ಮಾಡೋದಕ್ಕಲ್ವೇ ಅಂತ ಹೇಳ್ತಾ ಇದ್ದಾನೆ. ಕಳ್ಳತನದಿಂದ ಊಟ ಮಾಡದೆ ಅಲ್ವೇ ಅಂತ. ಅದಕ್ಕೆ ಮಂಡನ ಮಿಶ್ರ ಏನು ಉತ್ತರ ಕೊಡ್ತಾ ಇದ್ದಾನೆ ಅಂದರೆ, ಇದು ಶ್ರಾದ್ದ ಕರ್ಮದ ಸಮಯ. ಶ್ರಾದ್ದದ ದಿವಸ ನಾವು ಈಚೆ ಕಡೆ ಯಾರಿಗೂ ಯಾವುದೂ ಕೂಡ ಕೊಡೋ ಹಾಗಿಲ್ಲ. ಆದ್ದರಿಂದ ಇದು ಶ್ರಾದ್ದ ಕರ್ಮದ ಸಮಯ. ಈಗ ಮೂರ್ಖನೊಡನೆ ನಾನು ಮಾತು ಬೆಳೆಸಬಾರ್ದು. ಯಾಕಂದರೆ ಮಹನೀಯರಾಗಿರ್ತಕ್ಕಂತಹ ಇಬ್ಬರನ್ನ ಕರೆಸಿ ನಾನು ಅವರಿಗೆ ಉಪಚಾರವನ್ನು ಮಾಡ್ತಾ ಇದ್ದೀನಿ. ನಮ್ಮ ತಂದೆಯ ಶ್ರಾದ್ದದ ದಿವಸ ಅವರನ್ನು ನಾನು ಉಪಚಾರ ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಿನ್ನಂಥ ಮೂರ್ಖನೊಡನೆ ನಾನು ಮಾತು ಬೆಳೆಸಬಾರ್ದು ಅಂತ ಮಂಡನ ಮಿಶ್ರ ಹೇಳ್ತಾನೆ. ಆಗ ಶಂಕರರು ಏನು ಹೇಳ್ತಾರೆ ಅಂದರೆ, ಆಹಾ, ಯತಿಭಂಗದಿಂದ ಮಾತಾಡ್ತಕ್ಕವನ ಜ್ಞಾನ ಎಷ್ಟು ಅನ್ನೋದು ನನಗೆ ಗೊತ್ತಾಗೋಯ್ತು ಅಂತಾನೆ. ಒಬ್ಬ ಯತಿ ನಿಮ್ಮ ಮನೆಗೆ ಬಂದಿದ್ದಾನೆ ಅನ್ನೋದಾದರೆ ಅಂತಹ ಭಂಗವನ್ನು ಮಾಡಿಬಿಟ್ಟಿದ್ಯಾ, ಅವನ ಹತ್ರ ನೀನು ಮಾತುಕತೆ ಆಡ್ತಾ ಇದ್ದೀಯಾ, ಸರಿಯಾಗಿ ನಡ್ಕೋತಾ ಇಲ್ಲ. ಆದ್ದರಿಂದ ಅಂತಹ ಯತಿಭಂಗ ಮಾಡಿದವನು ನಿನ್ನ ಜ್ಞಾನ ಎಷ್ಟು ಅನ್ನೋದು ನನಗೆ ಭಾಳ ಚೆನ್ನಾಗಿ ಅರ್ಥ ಆಯಿತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಗ ಮಂಡನ ಮಿಶ್ರನಿಗೆ ಕೋಪ ಬಂದು ಇನ್ನೊಂದು ಮಾತು ಹೇಳ್ತಾನೆ. ಯತಿಭಂಗದಲ್ಲಿ ಅಂದರೆ ಸನ್ಯಾಸಿಯ ಖಂಡನೆಗಾಗಿ
ಯತಿಭಂಗದಲ್ಲಿ ತೊಡಗಿದವನಿಗೆ ಯತಿಭಂಗವು ದೋಷವಿಲ್ಲ. ಸನ್ಯಾಸಿಯ ಮಾತಿಗೆ ಅದನ್ನು ಖಂಡಿಸೋದಕ್ಕೋಸ್ಕರ ಮಾತಾಡ್ತಕ್ಕಂಥದ್ದು ಯಾವುದೇ ದೋಷ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾಕಂದರೆ ಮಂಡನ ಮಿಶ್ರ ಏನು ಕಡಿಮೆ ಜ್ಞಾನಿಯಲ್ಲ. ಹಾಗಾಗಿ ಶಂಕರರು ಮಾತಾಡಿದ್ದಕ್ಕೆ ಅವನು ಒಂದು ಪ್ರಶ್ನೆ, ಅದೂ ಒಂದು ಉತ್ತರವನ್ನು ಕೊಡ್ತಾ ಇದ್ದಾನೆ. ಆಗ ಶಂಕರರು ಏನು ಹೇಳ್ತಾರೆ ಅಂದರೆ, ಯತಿಭಂಗೆ ಎಂಬಲ್ಲಿ ಪಂಚಮ್ಯತನ್ನೊಡನೆ ಸಮಾಸವನ್ನು ಮಾಡ್ಕೋಬೇಕು. ಅಂದರೆ ಯತಿಭಂಗೆ ಅನ್ನೋ ಜಾಗದಲ್ಲಿ ಪಂಚಮ್ಯಂತ ಅಂತವನ ಜೊತೆಯಲ್ಲಿ ಸಮಾಸವನ್ನು ಮಾಡಿಕೊಳ್ಬೇಕು. ಅಂದರೆ ಯತಿಯ ದೆಸೆಯಿಂದ ಭಂಗ ಪಡೋದರಲ್ಲಿ ಯಾರು ಅದಕ್ಕೆ ಸಂಬಂಧಪಟ್ಟಿದ್ದಾನೋ ಅನ್ನೋ ಒಂದು ಅರ್ಥವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆಗ ಮಂಡನ ಮಿಶ್ರ ಇನ್ನೊಂದು ಹೇಳ್ತಾನೆ, ಬ್ರಹ್ಮ ಎಲ್ಲಿ? ಈ ದುರ್ಬುದ್ಧಿಯನ್ನು ಹೊಂದಿರತಕ್ಕಂಥವನು ನೀನೆಲ್ಲಿ? ಸನ್ಯಾಸಿಯಲ್ಲಿ ಈ ಕಲಿಯುಗದಲ್ಲಿ ಅಂತ ಹೇಳಿ ಅವನು ಅಲ್ಲಿಗೆ ನಿಲ್ಲಿಸ್ತಾ ಇದ್ದಾನೆ. ಆಗ ಇನ್ನೂ ಒಂದು ಮಾತನ್ನು ಹೇಳ್ತಾನೆ, ಮೃಷ್ಟಾನ್ನ ಭೋಜನದ ಆಸೆಯಿಂದ ನೀನು ಸನ್ಯಾಸಿಗಳ ವೇಷವನ್ನು ಹಾಕಿದ್ದೀಯಾ ಅಂತ ನನಗೆ ತಿಳಿತಾ ಇದೆ. ಅಂದರೆ ಶಂಕರರನ್ನು ಈ ರೀತಿ ಸಂಬೋಧಿಸ್ತಾ ಇದ್ದಾನೆ. ನಿನಗೇನಯ್ಯ ಬ್ರಹ್ಮವಿದ್ಯೆ? ಬ್ರಹ್ಮ ಎಲ್ಲಿ? ಈ ದುರ್ಬುದ್ಧಿಯವನು ಎಲ್ಲಿ? ಬ್ರಹ್ಮ ಎಲ್ಲಿ? ಈ ದುರ್ಬುದ್ಧಿ ಇರೋನು ಎಲ್ಲಿ? ಸನ್ಯಾಸ ಎಲ್ಲಿ? ಈ ಕಲಿಯುಗ ಎಲ್ಲಿ? ಅಂದರೆ ಒಂದೊಂದು ದಿಕ್ಕು ಅನ್ನೋದಕ್ಕೆ ಮೃಷ್ಟಾನ್ನ ಭೋಜನಕ್ಕೆ ಆಸೆ ಪಟ್ಟು ಇವನು ಸನ್ಯಾಸಿ ವೇಷವನ್ನು ಹಾಕ್ಕೊಂಡು ಇಲ್ಲಿಗೆ ಬಂದಿದ್ದಾನೆ ಅಂತ ನಾನು ಭಾವಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ಆಗ ಶಂಕರರು ಒಂದು ಮಾತು ಹೇಳ್ತಾರೆ, ಸ್ವರ್ಗ ಎಲ್ಲಿ? ಈ ದುರಾಚಾರವೆಲ್ಲಿ? ಹಾಗೆ ಅಗ್ನಿಹೋತ್ರ ಎಲ್ಲಿ? ಈ ಕಲಿಯೋಗ ಎಲ್ಲಿ? ಅವನು ಒಂದಕ್ಕೆ ಹೋಲಿಸಿದ್ರೆ ಇವರು ಇನ್ನೊಂದಕ್ಕೆ ಹೋಲಿಸ್ತಾ ಇದ್ದಾರೆ. ಆಗ ಇನ್ನೊಂದು ಮಾತಾಡ್ತಾರೆ, ಮೈಥುನದ ಬಯಕೆಯಿಂದ ಈತ ಕರ್ಮಟರ ವೇಷವನ್ನು ಹಾಕಿದ್ದಾನೆ ಅಂತ ನಾನು ಭಾವಿಸ್ತೀನಿ ಅಂತಾನೆ. ನೀನು ಹೊಟ್ಟೆ ಹಸಿವು, ಈ ಒಂದು ಮೃಷ್ಟಾನ್ನ ಭೋಜನದ ಆಸೆಯಿಂದ ನೀನು ಬಂದಿದ್ಯಾ ಅಂತ ಅವನು ಸಂಬೋಧಿಸಿದರೆ ಮಂಡನ ಮಿಶ್ರ, ಶಂಕರ ಭಗವತ್ಪಾದರು ಏನು ಹೇಳ್ತಾ ಇದ್ದಾರೆ ಅಂದರೆ, ಮೈಥುನದ ಬಯಕೆಯಿಂದ ಇವನು ಕರ್ಮಠನ ವೇಷವನ್ನು ಹಾಕಿದ್ದಾನೆ ಅಂತ ನಾನು ಬಯಸ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗೆ ಅಹಂಕಾರಿಯಾಗಿರ್ತಕ್ಕಂತಹ ಆ ಮಂಡನ ಮಿಶ್ರ ಕೋಪದಿಂದ ದುರ್ವಾಕ್ಯಗಳನ್ನು ಆಡೋದಕ್ಕೆ ಆರಂಭ ಮಾಡಿಬಿಟ್ಟಿದ್ದಾನೆ. ಆದರೆ ಶಂಕರ ಭಗವತ್ಪಾದರು ಅವನ ಒಂದೊಂದು ಮಾತಿಗೂ ಕೂಡ ಬಹಳ ಚಮತ್ಕಾರದಿಂದ ಸೊಗಸಾಗಿ ಉತ್ತರವನ್ನು ಕೊಡ್ತಾ ಇದ್ದರಂತೆ. ಹೀಗೆ ಒಬ್ಬರಿಗೊಬ್ಬರು ಮಾತಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಜೈಮಿನಿ ಮುನಿಗಳು ಮುಗುಳ್ನಗೆ ಬೀರ್ತಾ ಮಂಡನ ಮಿಶ್ರನನ್ನು ನೋಡ್ತಾ ಇದ್ದಾರೆ. ಆಮೇಲೆ ವೇದವ್ಯಾಸರು ಈ ಒಂದು ವಾಗ್ವಾದವನ್ನು ನೋಡ್ತಾ ಮಂಡನ ಮಿಶ್ರನಿಗೆ ಒಂದು ಮಾತನ್ನು ಹೇಳ್ತಾರಂತೆ, ನೋಡಪ್ಪ ವತ್ಸ, ನೀನು ಕೆಟ್ಟ ಮಾತುಗಳನ್ನು ಮಾತಾಡ್ತಾ ಇದೀಯ. ಏಷಾಣತ್ಯಾಗ ಮಾಡಿದವರು ಆತ್ಮಜ್ಞಾನಿಗಳು ಆಗಿರ್ತಕ್ಕಂತಹ ಈ ಯತಿಗಳಿಗೆ ಅಂತಹ ಮಾತುಗಳನ್ನು ಆಡೋದು ಸಜ್ಜನರ ಆಚಾರ ಅಲ್ಲ. ಯಾಕೆಂದರೆ ವೇದವ್ಯಾಸರಿಗೆ ಶಂಕರ ಭಗವತ್ಪಾದರ ಬಗ್ಗೆ ಸಂಪೂರ್ಣ ಮಾಹಿತಿ ಇತ್ತು. ಹಿಂದಿನ ಭಾಗದಲ್ಲಿ ಒಂದು ಸತಿ ಹೇಳಿದ್ವಿ ನಾವು, ವೇದವ್ಯಾಸರು ಖುದ್ದಾಗಿ ಬ್ರಾಹ್ಮಣನ ವೇಷದಲ್ಲಿ ಬಂದು ಶಂಕರರನ್ನು ಭೇಟಿಯಾಗಿದ್ದು, ವಾಗ್ವಾದ ನಡೆದಿದ್ದು, ಹೀಗೆ ಹಾಗೆ ಅಂತ ಹೇಳಿ. ಆದ್ದರಿಂದ ವೇದವ್ಯಾಸರು ಹೇಳ್ತಾ ಇದ್ದಾರೆ, ಏಷಣ ತ್ಯಾಗ ಮಾಡಿದಂತಹ ಆತ್ಮಜ್ಞಾನಿಗಳು ಆಗಿರ್ತಕ್ಕಂತಹ ಈ ಯತಿಗಳು
ಅವರ ಜೊತೆಯಲ್ಲಿ ನೀನು ಅಂತಹ ಮಾತನಾಡೋದು ಅದು ಉಚಿತವಲ್ಲ, ಇದು ಆಚಾರ ಅಲ್ಲ. ಹಾಗೆ ತಾವಾಗೇ ಅಭ್ಯಾಗತರಾಗಿ ಬಂದಿರತಕ್ಕಂತಹ ಇವರು ಸಾಕ್ಷಾತ್ ವಿಷ್ಣು ಅಂತ ನೀನು ತಿಳ್ಕೊಂಡು ಇವರನ್ನೂ ಕೂಡ ನೀನು ಶ್ರಾದ್ದಕ್ಕೆ ನಿಮಂತ್ರಿಸಬೇಕು. ಈ ರೀತಿಯಾಗಿ ವಿದ್ವದ್ವರೇಣ್ಯರಾಗಿರ್ತಕ್ಕಂತಹ ವೇದವ್ಯಾಸ ಮುನಿಗಳ ಮಾತನ್ನು ಕೇಳಿ ಅವರ ಮಾತಿಗೆ ವಿಧೇಯನಾಗಿ ವಿಧಿಜ್ಞನಾಗಿ ಅವನು ಮಂಡನ ಮಿಶ್ರ ಒಪ್ಕೊಂತಾನಂತೆ. ಯಾವಾಗ ಅವರು ಆದೇಶಿಸಿದರೋ ಆಗ ಮಂಡನ ಮಿಶ್ರ ಶಾಂತನಾಗಿ ಆತರ ಪಡ್ತಾ ಜಲದಿಂದ ಆಚಮನ ಮಾಡ್ತಾನೆ. ಅವನು ಶಾಸ್ತ್ರಜ್ಞನಾದ್ದರಿಂದ ವೇದವ್ಯಾಸನ ಆಜ್ಞೆಯಂತೆ ಮಹರ್ಷಿಗಳಾಗಿರ್ತಕ್ಕಂತಹ ಶ್ರೀ ಶಂಕರ ಭಗವತ್ಪಾದರನ್ನು ಅರ್ಚಿಸಿ ಅವರು ಭಿಕ್ಷಾನ್ನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ನಿಮಂತ್ರಣ ಮಾಡ್ತಾನಂತೆ ಅಂತ ಹೇಳ್ತಾ ಶಂಕರ ಮುಂದೆ ಏನಾಯಿತು, ಏನೇನು ನಡೀತು ಅನ್ನೋದನ್ನು ಮುಂದಿನ ಭಾಗದಲ್ಲಿ ಹೇಳೋಣ. ಎಲ್ಲರಿಗೂ ಕೂಡ ಶಂಕರ ಭಗವತ್ಪಾದರ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ಭಾಗವನ್ನು ಮುಗಿಸ್ತೇನೆ. ಪ್ರತಿಯೊಬ್ಬರಿಗೂ ಕೂಡ ನಮಸ್ಕಾರ. ಶ್ರೀ ಗುರು ಚರಣಾರವಿಂದಾರ್ಪಣಮಸ್ತು.